ಹೊನ್ನಾವರ ತಾಲೂಕಿನ ನಗರ ಬಸ್ತಿಕೇರಿಯಲ್ಲಿ ಚಲಿಸುತ್ತಿದ್ದ ಬೈಕ್ ಮೇಲೆ ಬೃಹತ್ ಮರ ಬಿದ್ದಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ದಂಪತಿಗಳನ್ನು ಭಟ್ಕಳದ ಬಿಜೆಪಿ ಮುಖಂಡರಾದ ಶ್ರೀಕಾಂತ್ ನಾಯ್ಕ್ ಮತ್ತು ಗೋವಿಂದ ನಾಯ್ಕ್ ರಕ್ಷಣೆ ಮಾಡಿದ್ದಾರೆ. ಕಾಗೆ ಕೂರೋಕು ಟೊಂಗೆ ಮುರಿಯೋಕು ಸರಿಯಾಯಿತು ಅಂತಾರಲ್ಲ, ಅದು ಸುಮ್ಮನೆ ಅಲ್ಲ ಕಣ್ರಿ. ಹೊನ್ನಾವರ ತಾಲೂಕಿನ ಗೇರುಸಬ್ಬ ಸಮೀಪದ ನಗರ ಬಸ್ತಿಕೇರಿಯಲ್ಲಿ ಈ ಗಾದೆ ಮಾತಿಗೆ ತಕ್ಕಂತ ಘಟನೆ ನಡೆದಿದೆ. ನಗರ ಬಸ್ತಿಕೇರಿ ರಸ್ತೆಯಲ್ಲಿ ಬೈಕ್ ಮೇಲೆ ಬರ್ತಿದ್ದ ದಂಪತಿಗಳ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಮರ ಬೈಕ್ ಮೇಲೆ ಬಿದ್ದ ರಭಸಕ್ಕೆ ಬೈಕ್ ಮೇಲಿದ್ದ ಬಾಬು ನಾಯ್ಕ್ ಮತ್ತು ಅವರ ಪತ್ನಿ ಭಾಗೀರಥಿ ನಾಯ್ಕ್ ಮರದಡಿ ಸಿಲುಕಿದ್ದಾರೆ. ಅಲ್ಲೇ ಬದಿಯಲ್ಲಿದ್ದ ವಿದ್ಯುತ್ ಕಂಬವು ಕೂಡ ಮುರಿದು ಬಿದ್ದು ಮರದ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಈ ವೇಳೆ ಕರೆಂಟ್ ಇರಲಿಲ್ಲ. ದಂಪತಿಗಳಿಬ್ಬರು ಮರದಡಿಯಲ್ಲಿ ಸಿಲುಕಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ರು. ಕಾಯೋಕೆ ದೇವ್ರಿರ್ತಾನೆ ಅನ್ನೋ ಮಾತಿಗೆ ಸಾಕ್ಷಿಯಾಗಿ ಇದೇ ಮಾರ್ಗದಲ್ಲಿ ಕಾರ್ನಲ್ಲಿ ಬರುತ್ತಿದ್ದ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಭಟ್ಕಳದ ಶ್ರೀಕಾಂತ್ ನಾಯ್ಕ್ ಮತ್ತು ಬಿಜೆಪಿಯ ಹಿರಿಯ ನಾಯಕ ಗೋವಿಂದ ನಾಯ್ಕ್ ಕಾರ್ ನಿಲ್ಲಿಸಿ ರಕ್ಷಣೆಗೆ ಧಾವಿಸಿದ್ದಾರೆ. ಮರದಡಿ ಸುರುಳಿಸುತ್ತಿದ್ದ ವಿದ್ಯುತ್ ಲೈನ್ಗಳ ಮಧ್ಯೆ ಸಿಲುಕಿದ್ದ ಬಾಬು ನಾಯ್ಕ್ ದಂಪತಿಗಳನ್ನ ರಕ್ಷಿಸಿದ್ದಾರೆ. ನಡೆಯಲು ಸಾಧ್ಯವಾಗದ ಬಾಬು ನಾಯ್ಕ್ ಅವರನ್ನ ಎತ್ತಿಕೊಂಡು ಬಂದಿದ್ದಾರೆ. ಪತ್ನಿ ಭಾಗೀರಥಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಬಾಬು ನಾಯ್ಕ್ ಅವರಿಗೆ ಕಾಲು ಮತ್ತು ಭುಜದ ಮೂಳೆ ಮುರಿದು ಗಂಭೀರ ಗಾಯವಾಗಿದೆ. ಶ್ರೀಕಾಂತ್ ನಾಯ್ಕ್ ಮತ್ತು ಗೋವಿಂದ ನಾಯ್ಕ್ ಆಂಬ್ಯುಲೆನ್ಸ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಅರಣ್ಯ ಇಲಾಖೆ, ಪೊಲೀಸರು, ಕೆಇಬಿ ಅವರು ಬಂದು ನೆರವು ನೀಡಿದ್ದಾರೆ. ಇನ್ನು ಈ ಘಟನೆ ನೋಡಿದ ಸ್ಥಳೀಯರು ದಂಪತಿ ಬದುಕಿದ್ದೇ ಹೆಚ್ಚು ಎನ್ನುತ್ತಿದ್ದಾರೆ. 52 ವರ್ಷದ ಬಾಬು ನಾಯ್ಕ್ ಅವರನ್ನ ಹೊನ್ನಾವರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಹೆಚ್ಚಿನ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.